ಇವಾಗೇ ನಾನು ಹೆಲ್ಮೆಟ್ಗೆ ಇಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ನ ಕನೆಕ್ಟ್ ಮಾಡಿದ್ದೀನೋ, ಸೊ ಇಷ್ಟೆಲ್ಲ ನನಗೆ ಸೇರಿ ಒಟ್ಟು ಒಂದು 36-37,000 ಏನೋ ಖರ್ಚಾಗಿದೆ. ಬಟ್ ಇನ್ನೊಂದೇನೆಂದರೆ ಇದಕ್ಕೆ ಟೈಮ್ ಗ್ಯಾಪ್ ಅನ್ನೋದು ಕೊಟ್ಟಿದ್ದೀನಿ, ಒಂದು ಪೀರಿಯಡ್ ಅನ್ನೋದು ಕೊಟ್ಟಿದ್ದೀನಿ. ಸೊ ಒಂದು ಸಪ್ರೇಟಾಗಿ ಒಂದು ಗೋಪ್ರೋನೇ ಸಪ್ರೇಟಾಗಿ ತೊಗೊಳೋದು ಆ್ಯಂಡ್ ಅಡಾಪ್ಟರ್ ಒಂದು ಸಪ್ರೇಟಾಗಿ ತೊಗೊಳೋದು. ಸೊ ಒಂದು ಟೈಮ್ ಗ್ಯಾಪ್ ಅನ್ನೋದು ಕೊಟ್ಟಿದ್ದೀನಿ. ಒಂದು ಸೆಕೆಂಡ್ಸಲ್ಲಿ ನಾನು ಇಷ್ಟು ಬಜೆಟಲ್ಲಿ ನಾನು ಒಂದು ಮೋಟರ್ ವ್ಲಾಗ್ ಸೆಗ್ಮೆಂಟಲ್ಲಿ ಇಷ್ಟು ಸ್ಟಾರ್ಟಪ್ ಮಾಡಿದ್ದೀನಿ. ನಮಸ್ತೆ ಎಲ್ರಿಗೂ, ಹೊಸ ವೀಡಿಯೋಗೆ ವೆಲ್ಕಮ್. ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಫುಲ್ ಆಫ್ ಮೋಟರ್ ವ್ಲಾಗ್ ಸೆಗ್ಮೆಂಟಲ್ಲಿ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಅಂತ, ಏನೇನು ಎಕ್ವಿಪ್ಮೆಂಟ್ಸ್ ಹೆಂಗೆ ಸೆಟ್ ಮಾಡ್ಕೊಬೇಕು ಅಂತ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವೀಡಿಯೋ ಫುಲ್ ಎಂಡ್ವರೆಗೆ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಏನಾದರೂ ಹೊಸೊಬ್ಬರಾಗಿದ್ದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ಬಿಟ್ಟು ಬೆಲ್ ಐಕಾನ್ ಆಲ್ ಕೊಡಿ. ನಾನು ಬಿಡೋ ಹೊಸ ವೀಡಿಯೋಸಲ್ಲಿ ನೀವೇ ಫಸ್ಟಾಗಿ ನೋಡ್ಬೋದು. ಕಮೆಂಟಲ್ಲಿ ಹಾಯ್ ಅಂತ ಹಾಕಿ. ಸೊ ಯಾಕಂದರೆ ಹೊಸೊಬ್ಬರು ಯಾರಂತ ನಂಗೆ ಗೊತ್ತಾಗುತ್ತೆ, ಓಕೆನಾ? ಸೊ ಫುಲ್ ಜಾಗ ಆರಾಮಾಗೈತೆ, ಬಟ್ ಅಲ್ಲೆಲ್ಲ ಫುಲ್ ಕೊಚ್ಚೆ ಇದೆ ಅಂದ್ಬಿಟ್ಟು ಈ ಕಡೆ ಬಂದುಬಿಟ್ಟಿದ್ದೀನಿ. ಫುಲ್ ಖಾಲಿ ಇದೆ ರೋಡು. ಇನ್ನೊಂದೇನೆಂದರೆ ನಿನ್ನೆ ಬೆಂಗಳೂರಲ್ಲಿ ಫುಲ್ ಆಫ್ ಮಳೆ. ಗ್ಲೌಸ್ ನೀವು ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಗ್ಲೌಸ್ನ ಬಂದು ನಾನು ಪರ್ಚೇಸ್ ಮಾಡಿದ್ದು 2-3-4 ವೀಕ್ಸ್ ಆಗಿರುತ್ತೆ. ಆ್ಯಕ್ಚುಲಿ ಒಂದು 2 ಮಂತ್ಸ್ 3 ಮಂತ್ಸ್ ಆಗಿರುತ್ತೆ ಅಂದ್ಕೊಳ್ಳಿ. ತುಂಬ ಲಾಂಗ್ ಡೇಸ್ ಬ್ಯಾಕಲ್ಲಿ ಪರ್ಚೇಸ್ ಮಾಡಿದ್ದು. ಆ್ಯಕ್ಚುಲಿ ಜಾಸ್ತಿ ಬ್ಲಾಗ್ಸಲ್ಲೆಲ್ಲ ಕಾಣಿಸಿರಲಿಲ್ಲ. ಸೊ ಇದು ಎಮ್ ಸೈಜ್ಲು, ನನಗೆ ಎಲ್ ಸೈಜ್ ಆಗೋದು ಸ್ವಲ್ಪ ಚಿಕ್ಕದಾಯಿತು ಅಂತಲೇ ಹೇಳ್ಬೋದು. ಒಂಥರ ಕಂಫರ್ಟ್ ಇಲ್ಲ ಗಾಡಿಯಲ್ಲಿ. ಸೊ ಲೇಟ್ ಮಾಡ್ತೀರಾ, ವೀಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಫುಲ್. ಸೊ ಪ್ರೆಸೆಂಟ್ ಇವಾಗ ನೀವು ನೋಡ್ತಾ ಇರ್ಬೋದು ನನ್ನ ಹೆಲ್ಮೆಟ್ನ. ಸೊ ವೇಗ ಮತ್ತು ಬೋಲ್ಟ್ ಕೊಲ್ಯಾಬ್ ಮಾಡಿ ಬನ್ನಿ ಅಂತ ಒಂದು ಹೆಸರಿಕ್ಕಿದ್ದಾರೆ ಹೆಲ್ಮೆಟ್ಗೆ. ತುಂಬ ಕಂಫರ್ಟ್ ಹೆಲ್ಮೆಟ್ ಅಂತಲೇ ಹೇಳ್ಬೋದು. ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ಆ್ಯಕ್ಚುಲಿ ಈ ಹೆಲ್ಮೆಟ್ ಬಂದು ನಾನು ಪರ್ಚೇಸ್ ಮಾಡಿದ್ದು ಗಾಡಿ ತೊಗೊಂಡಾದ್ಮೇಲೆ 1 ವಾರ ಆದಮೇಲೆ. ತುಂಬ ಕಂಫರ್ಟ್ ಹೆಲ್ಮೆಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರಗಡೆ ಹಿಂದೆ ನೋಡಿದ್ರೆ ISI ಸ್ಟ್ಯಾಂಪ್ ಇದೆ ಆ್ಯಂಡ್ ವೇಗಾ ಬೋಲ್ಟ್ ಅವ್ರದ್ದು ಸ್ಟ್ಯಾಂಪ್ ಇದೆ. ಈ ಹೆಲ್ಮೆಟ್ ವೆಯ್ಟ್ ಬಂದು 1350 ಗ್ರಾಮ್ ಇದೆ ಗುರುವೆ. ಪರ್ಚೇಸ್ ಮಾಡಿದ್ದು ಬಂದು ನನಗೆ ಅವಾಗ MRP ಇದ್ದಿದ್ರದ್ದು 1600 ಚಿಲ್ಲರೇನೋ ಇತ್ತು. ತುಂಬ ಸತಿ ಯೂಸ್ ಮಾಡಿದ್ದೀನಿ, ತುಂಬ ಸತಿ ಕೆಳಗಡೆ ಹಾಕಿದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ ಕೆಳಗಡೆ ಹಾಕಿದ್ರೂ ಒಂದು ಈ ಗ್ಲಾಸ್ ಒಂದು ಹೊಡೆದೋಗಿದೆ ಹೊರತು ಈ ಗ್ಲಾಸ್ನ ಎಕ್ಸ್ಚೇಂಜ್ ಮಾಡಿದ್ದೀನಿ. ಅದು ಬಿಟ್ಟರೆ ಇನ್ನೇನು ಇಲ್ಲ ಗುರು. ತುಂಬ ಕಂಫರ್ಟ್ ಹೆಲ್ಮೆಟ್ ಅಂತಲೇ ಹೇಳ್ಬೋದು. ಇದಕ್ಕೆ ಸೆಟಪ್ ಮಾಡೋಣ. ಹೆಲ್ಮೆಟ್ಗೆ ಹುಕ್ ಮೌಂಟ್ ಇಲ್ಲ. ಸೊ ಈ ಹೆಲ್ಮೆಟ್ಗೆ ಹುಕ್ ಮೌಂಟ್ ಹಾಕೋ ಬದಲು ನನ್ನ ಹತ್ರ ಈ ಥರ ಮೌಂಟ್ ಇದೆ. ಸೊ ಈ ಹೆಲ್ಮೆಟ್ಗೆ ಈ ಥರ ಹಿಂಗೆ ಕ್ಲೋಸ್ ಮಾಡಿ ಹಾಕ್ಬಿಡೋಣ ಟೈಟಾಗಿ. ಹಿಂಗೆ ಕನೆಕ್ಟ್ ಮಾಡ್ಕೊಂಬಿಟ್ಟು ಟೈಟಾಗಿ ಫಿಕ್ಸ್ ಮಾಡ್ಕೊಂಬಿಟ್ರೆ, ಸೊ ಕರೆಕ್ಟಾಗಿ ನೋಡಿಕೊಂಡು ತುಂಬ ಕರೆಕ್ಟಾಗಿ ಒಂದು ಮೆಜರ್ಮೆಂಟ್ ಕರೆಕ್ಟಾಗಿ ನೋಡ್ಕೊಂಡು ಹಿಂಗೆ ಫಿಕ್ಸ್ ಮಾಡ್ಕೊಂಡು ಟೈಟಾಗಿ ಫಿಕ್ಸ್ ಆಗೋಗ್ಬಿಡುತ್ತೆ. ನಾವೇನು ಗಿಮಿಕ್ ಏನು ಮಾಡೋಂಗಿಲ್ಲ. ಸ್ವಲ್ಪ ಜುಗಾಡ್ ಮಾಡ್ತಿದ್ದೀನಿ. ಆ್ಯಂಡ್ ಇದಕ್ಕೆ ಒಂದು ಜೆ ಮೌಂಟ್ ಬೇಕಾಗುತ್ತೆ. ಜೆ ಮೌಂಟು ಈ ಥರ ಒಂದು ಜೆ ಮೌಂಟ್ನ ಇದಕ್ಕೆ ಫಿಕ್ಸ್ ಮಾಡ್ಕೊಂಬಿಡೋಣ. ಸೊ ಈ ಥರ ಪಕ್ಕಾ ಫಿಕ್ಸ್ ಆಗಿಬಿಟ್ಟಿದೆ. ಫುಲ್ ಟೈಟ್ ಆಗೈತೆ ನೋಡಿ, ಶೇಕ್ ಆಗೋದಿಲ್ಲ. ಹೆಲ್ಮೆಟೇ ಶೇಕ್ ಆಗ್ತಿದೆ. ನನಗೆ ಸೆಟಪ್ ಮಾಡೋದಕ್ಕೆ ಸಪೋರ್ಟ್ ಏನಿಲ್ಲ. ಸೊ ಅದಕ್ಕೆ ನಾನು ಹಿಂಗೆ ಫೋನಲ್ಲಿ ವ್ಲಾಗ್ ಮಾಡ್ತಿದ್ದೀನಿ. ಆ್ಯಂಡ್ ಕ್ಯಾಮ್ರಾ, ಸೊ ಈ ಕ್ಯಾಮ್ರಾ ಬಂದು ಇಲ್ಲಿ ಫಿಕ್ಸ್ ಮಾಡಬೇಕು. ಈ ಗೋಪ್ರೋ ಸೊ ಎಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಬ್ಯಾಟ್ರಿನೂ ಹಾಕಿದ್ದೀನಿ ಆ್ಯಂಡ್ ಮೆಮೊರಿ ಕಾರ್ಡ್ ಹಾಕಿದ್ದೀನಿ. ಸೊ ಈ ಹೆಲ್ಮೆಟ್ಗೆ ಕರೆಕ್ಟಾಗಿ ಫಿಕ್ಸ್ ಆಗಿ ಆ ಹೋಲ್ ಹತ್ರ ಹೋಗಬೇಕು. ಇಲ್ಲಿ ನೆಟ್ ಬೇಕಾಗುತ್ತೆ ಅದಕ್ಕೆ ಕನೆಕ್ಟ್ ಮಾಡೋದಕ್ಕೆ. ಸ್ಟಿಫಾಗಿ ಕೂತ್ಕೊಂಡಿದ್ದೆ, ಬಟ್ ನಾನು ಎಲ್ಲಾದರೂ ಎಗ್ರ್ಕೊಂಡು ಹೋಯ್ತಂದರೆ ಹೋಯ್ತಂತಾನೆ ಪ್ರಾಡಕ್ಟು. ಸೊ ಈ ಹೋಲ್ ಹಿಂಗೆ ಕಾಣಿಸಿದೆಯಲ್ಲ ನಿಮಗೆ, ಈ ಥರ ಹಿಂಗೆ ಕನೆಕ್ಟ್ ಮಾಡಿಕೊಂಡು ಫುಲ್ ಟೈಟಾಗಿ ಫಿಕ್ಸ್ ಮಾಡ್ಕೊಂಬಿಡ್ಬೇಕು. ಸೊ ಹಿಂಗೆ ಟೈಟ್ ಮಾಡ್ಕೊಂಬಿಟ್ರೆ ಇಟ್ಸ್ ಫಿಕ್ಸ್. ಸೊ ಮೋಟ್ರ್ ವ್ಲಾಗ್ ಮಾಡೋದಕ್ಕೆ ಇಷ್ಟು ಫಿಕ್ಸ್. ಆ್ಯಂಡ್ ಪ್ರೆಸೆಂಟ್ ನೀವೇನು ನೋಡ್ತಿದ್ದೀರಾ ಇದನ್ನು ಈ ಮೌಂಟಿಂಗ್ ಮಾಡಿರೋದು ಹೆಲ್ಮೆಟ್ಗೆ. ಪರ್ಚೇಸ್ ಮಾಡಿದಾಗ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ಸೊ ಅದನ್ನು ಐಕಾರ್ಟಲ್ಲಿ ಬಿಟ್ಟಿರ್ತೀನಿ, ಇಲ್ಲಾಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅದನ್ನು ನೀವು ನೋಡ್ಕೋಬೋದು. ನೀವೇನು ನೋಡ್ತಿದ್ದೀರಾ ಇದನ್ನು ಅಡಾಪ್ಟರ್ ಅಂತಾರೆ. ಇಷ್ಟೇ ಒಂದು ಚಿಕ್ಕ ಡಬ್ಬಿಗೆ ಒಂದು ವಯರ್ ಕನೆಕ್ಟ್ ಮಾಡ್ದಂಗೆ ಐತೆ ಗುರು. ಸೊ ಇದನ್ನು ಬಂದು ನಾವಿಲ್ಲಿ ಕನೆಕ್ಟ್ ಮಾಡೋಣ. ಪ್ರೆಸೆಂಟ್ ನೀವು ಇವಾಗ ಏನು ನೋಡ್ತಿದ್ದೀರಾ, ಸೊ ಇದು ಆಡಿಯೋ ಅಡಾಪ್ಟರ್ನ ಏನು ಕನೆಕ್ಟ್ ಮಾಡಿದ್ದೀನಿ. ಸೊ ಇದಿದ್ದರೆ ಸಾಲದು. ಇದಕ್ಕೆ ನಾವು ಮೈಕ್ ಕನೆಕ್ಟ್ ಮಾಡ್ಕೋಬೇಕಂದ್ರೆ 3.5 mm ಆಡಿಯೋ ಜಾಕ್ ಕನೆಕ್ಟ್ ಮಾಡಬೇಕು. 5 mm ಜಾಕ್ಗೆ ಏನು ಡಿಫ್ರೆನ್ಸು, ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಇದು 2 ಪಾಯಿಂಟ್ ಇರುತ್ತೆ, ಅದು 3 ಪಾಯಿಂಟ್ಸ್ ಇರುತ್ತೆ. ಸೊ ಇದನ್ನು ಹಿಂಗೆ ಕನೆಕ್ಟ್ ಮಾಡ್ಕೋಬೇಕು. ಇದು ಏನಿದೆಯೋ ಸೊ ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ಆಡಿಯೋ ಪಾಯಿಂಟ್ ಇದೆ 3.5 mm. ಸೊ ಇಲ್ಲಿ ಹಿಂಗೆ ಕನೆಕ್ಟ್ ಮಾಡ್ಕೋಬೇಕು ನಾವು. ಹಿಂಗೆ ಕನೆಕ್ಟ್ ಮಾಡಿ ಇಷ್ಟಿದ್ರೆ ಸಾಲದು. ಸೊ ಇದಕ್ಕೆ ನಾವು ಮೈಕ್ ಕನೆಕ್ಟ್ ಮಾಡ್ಕೋಬೇಕು. ಈ ಮೈಕ್ ಏನಿದೆ ಇಷ್ಟು ಉದ್ದ ವಯರ್ ನನಗೆ ಏನೂ ಯೂಸ್ ಇಲ್ಲ ಅಂದ್ಬಿಟ್ಟು ಸೊ ಸ್ವಲ್ಪ ಟೈಟಾಗಿ ಇಷ್ಟಕ್ಕೆ ಮಾಡಿದ್ದೀನಿ. ಸೊ ಇದಕ್ಕೆ ಬಂದು ಸೊ ಇದು 3.5 mm ಜಾಕ್. ಇದಕ್ಕೆ 3 ಲೇಯರ್ಸ್ ಇರುತ್ತೆ. ಸೊ ಅದಕ್ಕೆ 2 ಲೇಯರ್ ಇರುತ್ತೆ. ಸೊ ಅದಕ್ಕೆ ಬಂದು ಸೊ ಇವಾಗೇನು ನೋಡ್ತಿದ್ದೀರಾ, ಸೊ ಇದಕ್ಕೆ ಹಿಂಗೆ ಕನೆಕ್ಟ್ ಮಾಡ್ಕೋಬೇಕು.
ಸೊ ಹಿಂಗೆ ಕನೆಕ್ಟ್ ಮಾಡ್ಕೋಬೇಕು ಹಿಂಗೆ. ಸೊ ಇದು 3.5 mm ಆಡಿಯೋ ಜಾಕ್ ಕನೆಕ್ಟ್ರು. ಸೊ ಇದು ಮೈಕದು 3.5 mm ಮೈಕ್ ಕನೆಕ್ಟರ್ ಇದು. ಸೊ ಮೈಕ್ನ ಇವಾಗ ಏನು ಮಾಡ್ತೀನಿ ಅಂದರೆ ಇಷ್ಟು ಉದ್ದ ವೈರ್ ನಂಗೆ ಏನು ಯೂಸ್ ಇಲ್ಲ. ಸೊ ಇಷ್ಟು ಉದ್ದ ವೈರ್ನ ತೊಗೊಂಡು ಸೊ ಇಲ್ಲಿ ಏನಿದೆ ಈ ಕ್ಲಿಪ್ ಓಪನ್ ಮಾಡಿದ್ದೀನಿ ನಾನು. ಈ ಕ್ಲಿಪ್ನ ಇಷ್ಟು ಒಳಗಡೆ ಇಷ್ಟು ಹಾಕ್ಬಿಡ್ತೀನಿ ಟೈಟಾಗಿ, ಹಿಂಗೆ ಫಿಕ್ಸ್ ಮಾಡ್ಕೊಬಿಡ್ತೀನಿ. ಹಿಂಗೆ ಫಿಕ್ಸ್ ಮಾಡಿಕೊಂಡು ಹಿಂಗೆ ಕನೆಕ್ಟ್ ಮಾಡ್ಕೊಬಿಡ್ತೀನಿ. ಸೊ ಇಷ್ಟು ವೈರೆಲ್ಲ ಪ್ರೆಸೆಂಟ್ ಇವಾಗ ಏನು ನೋಡ್ತಿದ್ದೀರಾ. ಸೊ ಈ ಮೈಕ್ ಹೊರಗಡೆ ಬಂದಿದೆ. ಸೊ ಈ ಮೈಕ್ನ ಬಂದು ನಾನು ಏನು ಮಾಡ್ತೀನಿ ಅಂದರೆ ಇದು ಒಳಗಡೆ ಹಿಂಗೆಲ್ಲ ತೆಗ್ದು ಸೈಡಿಗೆ ಹಾಕ್ಕೊಂಡು ಹೋಗ್ಬಿಡಪ್ಪ ಹೊರಗಡೆಗೆ ಹಿಂಗೆ ಹೋಗಿ. ಸೊ ಇವಾಗ ನಾನು ಏನು ಕನೆಕ್ಟ್ ಮಾಡಿದ್ದೀನಿ ಈ ಹುಕ್ ಮೌಂಟ್ನ, ಈ ಹುಕ್ ಮೌಂಟ್ ಟ್ರೇಪ್ ನಾನು ಏನು ಕನೆಕ್ಟ್ ಮಾಡಿದ್ದೀನಿ ಲೇಯರು. ಸೊ ಈ ಲೇಯರ್ಗೆ ಹಿಂಗೆ ಕನೆಕ್ಟ್ ಮಾಡಿಬಿಟ್ಟಾಗ್ತೀನಿ. ಕನೆಕ್ಟ್ ಮಾಡಿಬಿಟ್ರೆ ನನ್ನ ಮೌತ್ ಹತ್ರನೇ ಇರುತ್ತೆ, ನನ್ನ ಲಿಪ್ಸ್ ಹತ್ರನೇ ಇರುತ್ತೆ. ನಾನು ಏನೇ ಮಾತಾಡಿದ್ರು ಸೊ ಅದಕ್ಕೆ ಕನೆಕ್ಟ್ ಆಗುತ್ತೆ. ಸೊ ನಾನು ಏನೇ ಮಾತಾಡಿದ್ರು ತೊಗೊಳುತ್ತೆ ಅದು ಕನೆಕ್ಟ್ ಆಗೋದಕ್ಕೆ. ಸೊ ಹಂಗೆ. ಸೊ ಇಷ್ಟೇ. ಸೊ ಇದಕ್ಕೆ ಒಂದು ಗೋಪ್ರೋ ಒಂದು ಮಿಸ್ಸಿಂಗು. ಪ್ರೆಸೆಂಟ್ ಇವಾಗ ನಾನು ಆ ಗೋಪ್ರೋದಲ್ಲೇ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದು ಏನು ಗ್ಯಾಜೆಟಲ್ಲಿ ಹೇಗೆ ಜುಗಾಡ್ ಮಾಡಿ ವೀಡಿಯೋ ಮಾಡಿದ್ದೀನೋ ಏನು ಕತೆನೋ ಗೊತ್ತಿಲ್ಲ. ಸೊ ವೀಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಕೆಳಗಡೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಫುಲ್ ಸೆಟಪ್ ಆಗಿಬಿಡೈತೆ, ಫುಲ್ ಕಂಪ್ಲೀಟಾಗಿ ಸ್ಟಿಫ್ ಆಗೈತೆ, ಎಲ್ಲೂ ಚೇಂಜಸ್ ಏನೂ ಇಲ್ಲ. ಸೊ ಆ್ಯಕ್ಚುಲಿ ನಾನು ರೀಸೆಂಟ್ ವ್ಲಾಗ್ಸ್ ಎಲ್ಲ ಈ ಥರ ಮಾಡಿರಲಿಲ್ಲ. ಬಟ್ ಇವಾಗ ಇನ್ವೆಸ್ಟ್ ಮಾಡಿ ಬೇಕೇ ಬೇಕು ನನಗೆ ಅಂತ ಇನ್ವೆಸ್ಟ್ ಮಾಡಿ ನಾನು ಹಿಂಗೆ ಮಾಡಿರೋದು. ನೋಡಿದ್ರಲ್ಲ. ಸೊ ಇಷ್ಟೆಲ್ಲ ಸೆಟಪ್ ಮಾಡೋದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಹಾರ್ಡ್ ವರ್ಕ್ ಇರುತ್ತೆ ಅಂದರೆ ತುಂಬಾ ಹಾರ್ಡ್ ವರ್ಕ್ ಇರುತ್ತೆ. ಸೊ ವೀಡಿಯೋ ಮಾಡ್ತೀವಿ ಅನ್ನೋ ಮೆಂಟಾಲಿಟಿಯಲ್ಲಿ ವೀಡಿಯೋ ಮಾಡಿದ್ರೆ ಸಾಲದು. ಸೊ ಎಡಿಟಿಂಗಲ್ಲಿ ನಾವು ಅಷ್ಟೇ ಕಷ್ಟ ಬೀಳಬೇಕು. ಏನೋ ವೀಡಿಯೋ ಮಾಡ್ತಾನೆ ಬಿಡು ಅಂತ ಅಂದ್ಬಿಟ್ಟು ಎಗರಾಡ್ಕೊಂಡು ಹೋಗ್ಬಾರ್ದು. ಸೊ ಅಷ್ಟೇ ಕಷ್ಟ ಎಡಿಟಿಂಗಲ್ಲಿ ಬರುತ್ತೆ. ನಾವು ಇವಾಗ ನಾನೇನು ಸೆಟಪ್ ಮಾಡ್ಕೊಂಡಿದ್ದೀನೋ ಸೊ ಆ ಸೆಟಪ್ಮೆಂಟಲ್ಲಿ ನನಗೆ ಎಷ್ಟು ಸತಿ ನಾನು ರೀಕನೆಕ್ಟ್ ಮಾಡಿಕೊಂಡು ಎಷ್ಟು ಸತಿ ನಾನು ತೊದಲಿದ್ದೀನೋ ನನಗೆ ಗೊತ್ತಾಗುತ್ತೆ ಪೇಯ್ನು. ಬಟ್ ಎಡಿಟಿಂಗಲ್ಲಿ ನನಗೆ ಎಷ್ಟು ತೊದಲಿರ್ತೀನೋ ಅದೆಲ್ಲ ಕಟ್ ಮಾಡಿ ಕ್ಲೀನಾಗಿ ಸೆಟಪ್ ಮಾಡಿ ಒಂದು ವ್ಲಾಗ್ ಅನ್ನೋದು ಬಿಡ್ತೀನಿ ಯೂಟ್ಯೂಬ್ಗೆ. ಸೊ ಅಷ್ಟೆಲ್ಲ ಕಷ್ಟಪಟ್ಟು ಬಿಟ್ಟು ಕಂಟೆಂಟ್ ಏನೂ ಇಲ್ಲ ಅಂದರೆ, ವ್ಯೂಸ್ ಏನೂ ಬಂದಿಲ್ಲ ಅಂದರೆ, ಸಪೋರ್ಟರ್ಸ್ ಏನೂ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಬೆಟರ್ ವ್ಲಾಗ್ ಮಾಡ್ತೀನಿ. ಇನ್ವೆಸ್ಟ್ ಮಾಡಿ ಏನು ಕಂಟೆಂಟ್ ಇಲ್ಲ ಅಂದರೂ ಅದು ಲಾಸೇ ನಮಗೆ. ಸೊ ಮೇಯ್ನ್ ಏನಂದರೆ ಯೂಟ್ಯೂಬು ವ್ಯೂಸ್ ಮೇಲೆ ಓಡುತ್ತೆ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಮೇಲೆ ನಮಗೆ ಮಾನಿಟೈಸೇಷನ್ ಸ್ಟಾರ್ಟ್ ಆಗುತ್ತೆ. ವರ್ಲ್ಡ್ ಬಿಗ್ಗೆಸ್ಟ್ ಕ್ಲೌಡ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಅದು ನಮ್ಮ ವಿಜುವಲ್ ಕ್ಯಾಮ್ರಾದಲ್ಲಿ ನಾನು ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಏನಾದರೂ ಲೈಕ್ ಮಾಡಬೇಕು ಅಂತಂದರೆ ಮಾಡಿ. ಅಷ್ಟೇ ಒಂದು ಸರ್ಟೈನ್ ಅಮೌಂಟ್ನ ಕೂಡಿಕೊಂಡು ಒಂದು ದಿನ ಇಲ್ಲಾಂದರೆ 2 ದಿನ ಒಂದು ರೈಡ್ಗೆ ಹೋಗಿ ಒಂದು ಹ್ಯಾಪಿನೆಸ್ ಗೈನ್ ಆಗುತ್ತೆ ನಿಮಗೂ. ಯಾಕೋ ಕೋನ್ಸೆಟ್ ಪ್ರಾಬ್ಲಮ್ ಇದೆ ಗಾಡಿದು. ಅದೊಂದು ಸರ್ವಿಸ್ ಮಾಡುವಾಗ ಒಂದು ಸತಿ ಇಶ್ಯೂ ಹೇಳಬೇಕು. ಇನ್ಕ್ರೆಡಿಬಲ್ ಇಂಡಿಯಾ ಏನು ಗುರು ಇದು ಹಿಂಗೈತೆ ಎಲ್ಲ ಗುದ್ಬಿಟ್ರೆ ಕಷ್ಟ ಕಣ ಆ್ಯಕ್ಚುಲಿ.